ಈಗಾಗಲೇ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಪ್ರಯುಕ್ತ ನಮ್ಮ ಕುರುಬಕೇರಿಯ ಎಲ್ಲ ಯುವಕ ಮಂಡಳಿಯವರು ಇವತ್ತು ತಾಯಿ ದುರ್ಗಾಂಬಿಕೆ ಉರುಳು ಸೇವೆ ಮಾಡೋದರೊಂದಿಗೆ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅತ್ಯಧಿಕ ಮತದಿಂದ ಗೆಲ್ಲಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಹೊತ್ತು ತಾಯಿಯಲ್ಲಿ ಬೇಡಿಕೆಯನ್ನಿಟ್ಟು ಇವತ್ತು ಉರುಳು ಸೇವೆಯನ್ನು ಮಾಡಿದ್ದಾರೆ. ಅವರ ಉರುಳು ಸೇವೆಗೆ ತಾಯಿ ಪ್ರತಿಫಲ ಕೊಟ್ಟೇ ಕೊಡ್ತಾಳೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಆದ್ದರಿಂದ ಇವತ್ತು ಏನು ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ಯಾವುದೋ ದುಡ್ಡು ಕಾಸಿಗೆ ಅಥವಾ ಇನ್ಯಾವುದಕ್ಕೋ ಕಾಂಗ್ರೆಸ್ನಾಗ ಇವೆಲ್ಲ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಯುವಕರು ಏನಿದ್ದಾರೆ ಯಾವುದನ್ನು ಸಹಿತ ಅಪೇಕ್ಷೆ ಪಟ್ಟಿಲ್ಲ ಅಭ್ಯರ್ಥಿಯಿಂದ, ನಮ್ಮ ಕಡೆಯಿಂದ ಯಾರ ಕಡೆಯಿಂದನೂ ಸಹಿತ 1 ರೂಪಾಯಿನೂ ಅಪೇಕ್ಷೆ ಪಡೆದಂಗೆ ಸ್ವತಃ ಅವರೇ ಇವತ್ತು ಈ ಒಂದು ಉರುಳು ಸೇವೆಯನ್ನು ತಾಯಿಗೆ ಸಲ್ಲಿಸೋದ್ರ ಮುಖಾಂತರ ಕಳೆದ 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಿಲ್ಲ. ಹಾಗಾಗಿ ನಮ್ಮ ಯುವಕರು ಒಂದು ಛಲವನ್ನು ತೊಟ್ಟಿದ್ದಾರೆ, ತಾಯಿಯ ಮೊರೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಆ ತಾಯಿ ಫಲ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವವನ್ನು ಮೆಚ್ಚಿ, ರೈತ ನಾಯಕ ನಮ್ಮ ಯಡಿಯೂರಪ್ಪನವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ, ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿಗಳಾದ GM ಸಿದ್ದೇಶಣ್ಣನವರ, ರೇಣುಸ್ವಾಮಿಯವರ, SR ರವೀಂದ್ರನಾಥ್ ಅವರ ಎಲ್ಲ ನಮ್ಮ ನಾಯಕತ್ವವನ್ನು ಮೆಚ್ಚಿ ಇವತ್ತು ಏನಾದರೂ ದಾವಣಗೆರೆಯ ಅಭಿವೃದ್ಧಿಗೆ, ದಾವಣಗೆರೆಯಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂದರೆ BJP ಅಂತಂದೇಳಿ ಇವತ್ತು ನೂರಾರು ಯುವಕರು ಕಾಂಗ್ರೆಸ್ಸಿಂದ BJP ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ಸಿನ ದುರಾಡಳಿತವನ್ನು ಅಂತ್ಯ ಮಾಡಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ BJP ಅಂತಂದೇಳಿ ಇವತ್ತು ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರನ್ನ ನಾವು BJPಯಲ್ಲಿ ಗೆಲ್ಲಬೇಕು ಅಂತ ತಾಯಿಗೆ ಅರಿಕೆಯನ್ನು ಹೊತ್ತು ದುರ್ಗಾಂಬಿಕಾ ತಾಯಿಗೆ ಉರುಳು ಸೇವೆಯನ್ನು ಮಾಡಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಹಾಗಾಗಿ ಈ ಸಾರಿ ತಾಯಿ ದುರ್ಗಾಂಬಿಕಾ ಮಾತೆಯ ಆಶೀರ್ವಾದ ಶತಸಿದ್ಧ, ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಗೆಲುವು ಸಹಿತ ಶತಸಿದ್ಧ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮುಂದೆ ನಡೀತಕ್ಕಂಥ 9ನೇ ತಾರೀಕು ಚುನಾವಣೆ ನಡೀತಕ್ಕಂಥ ಚುನಾವಣೆಗೆ ವಿಜಯೋತ್ಸವದ ಮುನ್ನುಡಿ ಇದು, ವಿಜಯೋತ್ಸವದ ಮುನ್ನುಡಿ. ಯಾಕೆಂದರೆ ಕಳೆದ 40 ವರ್ಷದಿಂದನೂ ನಾವು ಇಲ್ಲಿ ಚುನಾವಣೆಯಲ್ಲಿ ಯಾವುದ್ಯಾವುದೋ ವಿಚಾರಕ್ಕೆ ನಾವು ಸೋತು ಸುಣ್ಣಾಗಿದ್ವಿ. ಇವತ್ತಿನ ದಿವಸ ನಾವೆಲ್ಲರೂ ಇವತ್ತು ಒಗ್ಗೂಡಿನಿಂದ ನಮ್ಮ ಕನಕದಾಸ ಯುವಕರ ಬಳಗ ಕುರುಬರಕೇರಿ ಭಾಳ ಹಿಂದುಳಿದ ಭಾಗ ಅದು ವಾರ್ಡ್ ನಂಬರ್ 6ರಿಂದ ಇವತ್ತಿನ ದಿವಸ ನಮ್ಮ ಯುವಕರು ಬಳಗ ಹೊನ್ನಪ್ಪ ಮತ್ತು ಅವರ ಸ್ನೇಹಿತರ ಬಳಗದಿಂದ ಇವತ್ತು ದಿಂಡು ಉಳಿಸಿದ್ವಿ. ಇವತ್ತು ಜಗನ್ಮಾತೆ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ ಕೊಡಲಿ. ಶ್ರೀನಿವಾಸ್ ದಾಸ್ ಕರಿಯಪ್ಪರು ಇದರ ವಿಜಯೋತ್ಸವ ಅತಿ ಬಹುಮತದಿಂದ ಗೆದ್ದು ಬರಬೇಕು ಅಂತಂದು ತಾಯಿ ದುರ್ಗಾಮಾತೆಗೆ ನಾವೆಲ್ಲರೂ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ದಿಂಡು ಉತ್ಸವದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿ ಅಂತಂದು ಆ ತಾಯಿ ಜಗನ್ಮಾತೆ ನಾವೆಲ್ಲ ಬೇಡ್ಕೊಂಡಿದ್ದೀವಿ. ಉರುಳು ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಗೆಲುವಿಗಾಗಿ ಆ ತಾಯಿ ಮರಿ ಹೋಗಿದ್ದಾರೆ. ಆ ತಾಯಿ ಸರ್ವ ಜನತೆಗೆ ಮನೊಳಗೆ ಒಕ್ಕು ದೇವಿ ಆದಿಶಕ್ತಿ ದುರ್ಗಾದೇವಿ ಕೋಣದ ಮೇಲೆ ಕೂತಂದಳ. ಜನ ದುಡ್ಡಿನ ಮೇಲೆ ಐತೆ ಅಂತ ತಿಳ್ಕೊಂಡಾರ. ಜನ ದುಡ್ಡಿನ ಮೇಲೆ ಇಲ್ಲ, ಜನ ವ್ಯಕ್ತಿ ಮೇಲೆ ಅದಾರ, ಬಡವ ವ್ಯಕ್ತಿ ಮೇಲೆ ಅದಾರ ಅಂತ ಹೇಳ್ಬಿಟ್ಟು ಆ ತಾಯಿ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಕ್ಕಂಥ ಅವಕಾಶ ಮಾಡ್ತಕ್ಕಂಥ ಸರ್ವರಿಗೂ ಮತ್ತು BJP ಪಕ್ಷಕ್ಕೆ ಜೈ ಒಲೆ ಬಲೋ ಭಾರತ್ ಮಾತಾ ಕಿ ಜೈ. ತಾಯಿ ದುರ್ಗವ್ವ ಒಳ್ಳೇದು ಮಾಡಲಿ ಅಂತೇಳಿ ಈ ದಿಂಡೂಟ ಕಾರ್ಯಕ್ರಮ ಹಿಡ್ಕೊಂಡಿದ್ವಿ. ಈ ಬಾರಿ ಈ ದಾವಣಗೆರೆಗೆ ಮತ್ತೊಂದು ಸಲ ದುರ್ಗಮ್ಮ ಜಾತ್ರೆ ಆಗುತ್ತೆ. ಈ ಸಲ BJP ಸರ್ಕಾರ ಗೆದ್ದೇ ಗೆಲ್ತೈತಿ. ಸೀನಣ್ಣರು ಎಲ್ಲ ನಿನ್ನ ಮಧ್ಯಾಹ್ನ ಗೆದ್ದಂಗೆ ಆಯ್ತು ನಮಗೆಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಮತ್ತೆ ದಿಂಡು ಉಳ್ಳೇವಿ. ಹೋದ ವರ್ಷ ಮತ್ತು ತಾಯಿ ದುರ್ಗ ಆಶೀರ್ವಾದ ಮತ್ತೆ ಪಡೆದೀವಿ. ನಮ್ಮ ತಾಯಿ ದುರ್ಗವ್ಗ ಸೀನಣ್ಣರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಸೀನಣ್ಣಗೋಸ್ಕರ ಎಲ್ಲರೂ ದಿಂಡುಡೀವಿ. ಗೆದ್ದು ಬಂದೇ ಬರ್ತಾರಂತ ನಮಗೆ ಗ್ಯಾರಂಟಿ ಐತಿ. 100ಕ್ಕೆ 100 25 ಜನ ದಿಂಡುಡೀವಿ. ಇದೇ ಥರ ಗೆದ್ದ ಮೇಲೂ ದಿಂಡುಳ್ಳಿ ಮತ್ತೊಂದು ಸಲ ದುರ್ಗಮ್ಮ ಜಾತ್ರೆ ಮಾಡಲೇಬೇಕಂತ ಅದಾವೆ, ನಾವು ಮಾಡೇ ಮಾಡ್ತೀವಿ.